ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ವೈಕುಂಠ ಲೋಕದಲ್ಲಿ ಇರತಕ್ಕಂತಹ ಏನು ಜನರಿದ್ದಾರೆ ಅವರಿಗೆ ಭ್ರಾಂತಿ ಇಲ್ಲ ಅಂತ ಯಾಕೆ ಈ ವಿಷಯವನ್ನು ನಿರೂಪಣೆ ಮಾಡಿದ್ರು ಅವರು ಅಂದರೆ, ಅಲ್ಲಿರುವ ಎಲ್ಲ ಮನೆಗಳಿಗೂ ಒಂದೇ ರೀತಿಯಾದಂತಹ ಆಭರಣಗಳ ಮುತ್ತು ಮಾಣಿಕ್ಯದಿಂದಲೇ ಮಾಡಿರತಕ್ಕಂತಹ ಮನೆಗಳು. ಅದರ ಮುಂದೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಪಕ್ಷಿಗಳನ್ನು ಮಾಡಿದರೆ ಅದನ್ನು ನವರತ್ನಗಳಿಂದ ಮಾಡಿದ ಪಕ್ಷಿಗಳು. ಎಲ್ಲ ಮನೆಯ ಮುಂದೆಯೂ ಒಂದೇ ಥರದ ನವರತ್ನದ ಪಕ್ಷಿಗಳಿದ್ದರೂ ಇವರಿಗೆ ಯಾವ ಮನೆ ಅಂತ ಭಗವಂತ ತಾನು ಕೊಟ್ಟಿದ್ದಾನೋ ಅದೇ ಮನೆಗೆ ಏನೂ ಸ್ವಲ್ಪವೂ ಕೂಡ ಗೊಂದಲ ಮಾಡ್ಕೊಳ್ಳದೆ ಅವರವರ ಮನೆಗೆ ತಾವು ತಲುಪ್ತಾರಲ್ಲಿ. ಹೇಗಿದು ಸಾಧ್ಯ ಅಂದರೆ ಇಲ್ಲಿ ಒಂದು ದೊಡ್ಡ ತತ್ವವನ್ನು ತಿಳಿಸ್ಕೊಡ್ತಾರೆ. ಏನಂದರೆ, ಮೋಕ್ಷದಲ್ಲಿ ಭ್ರಾಂತಿ ಇಲ್ಲ. ಭ್ರಾಂತಿ ಮರ್ತೋಗೋದು, ಇದನ್ನು ಆ ರೀತಿಯಲ್ಲಿ ಕಾಣೋದು, ಹಗ್ಗನ ಹಾವು ರೀತಿಯಲ್ಲಿ ನೋಡೋದು, ಕಪ್ಪೆ ಚಿಪ್ಪನ ಬೆಳ್ಳಿ ರೀತಿಯಲ್ಲಿ ನೋಡೋದು, ಇದೆಲ್ಲ ಎಲ್ಲಿ ಸಾಧ್ಯ ಆಗುತ್ತೆ, ಎಲ್ಲಿ ಕಾಣುತ್ತೆ ಅಂದರೆ ಬರೀ ಭೂಲೋಕದಲ್ಲಿ ಇಂಥ ಕಡೆಯಲ್ಲಿ ಬಿಟ್ಟರೆ ಮೋಕ್ಷದಲ್ಲಿ ಯಾವತ್ತಿಗೂ ಕೂಡ ಭ್ರಾಂತಿ ಇಲ್ಲ ಅನ್ನುವ ಅಂಶವನ್ನು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ವರ್ಣನೆ, ಆ ಮೋಕ್ಷದಲ್ಲಿದ್ದ ಪ್ರತಿಯೊಂದು ಪಕ್ಷಿಗಳ ಆ ವರ್ಣನೆ ಇದೆಯಲ್ಲ, ಎಲ್ಲ ನೈಜವಾಗಿ ಪಕ್ಷಿಯೇ ಅನ್ನೋ ಥರ ಇರಬೇಕು. ಆದರೆ ಮಾಡಿರೋದೆಲ್ಲ ನವರತ್ನಗಳಿಂದ ಮಾಡಿರ್ತಕ್ಕಂತಹ ಪಕ್ಷಿಗಳು. ಅಷ್ಟು ಸುಂದರವಾದಂತಹ ಮನೆಗಳನ್ನು ಭಗವಂತ ಅಲ್ಲಿ ನಿರ್ಮಾಣವನ್ನು ಮಾಡಿ ಅದನ್ನು ಎಲ್ಲ ಮೋಕ್ಷ ಮುಕ್ತರಿಗೂ ಕೂಡ ಭಗವಂತ ತಾನು ಕೊಡ್ತಾನೆ. ಮತ್ತು ಅಷ್ಟೇ ಅಲ್ಲ, ವಿವಿಧುಸ್ತು ಲೋಪಗತ ಚಿತ್ರಪಟೀ ಸುವಿತಾನಲಂಬಿ ಮಣಿಧಾಮಗಣ ಶರಣಾಂತರೇಶ್ವದಿಕ ಪೂರಣತಃ ಪ್ರಚಕಾಸ್ತಿ ವಿಭ್ರಮ ಇವಾವಗಲನ್. ಒಳ್ಳೆಯ ವಿಚಿತ್ರವಾದಂತಹ ವಸ್ತ್ರಗಳಿಂದಾಗಿ, ವಿಚಿತ್ರವಾದ ಅಂದರೆ ನಮ್ಗೆ ಹೇಗಾಗಿದೆ, ಇಲ್ಲೆಲ್ಲ ಮಾತಾಡ್ತಾ ಸಾಮಾನ್ಯವಾಗಿ ವಿಚಿತ್ರವಾಗಿದ್ದಾನ ಆ ವ್ಯಕ್ತಿ ಅಂದರೆ ಏನೋ ಸ್ವಲ್ಪ ಸರಿಯಾಗಿರೋರು ಕೆಲವರು, ವಿಚಿತ್ರವಾಗಿರೋರು ಕೆಲವರು ಅಂದರೆ ಕೆಟ್ಟದಾಗಿದ್ದಾರೇನೋ ಅಂತ ಅನಿಸ್ಬಿಡುತ್ತೆ. ಇಲ್ಲೆಲ್ಲ ಆ ಥರ ತಿಳ್ಕೊಂಡು ಏನೋ ವಿಚಿತ್ರವಾದ ರುಚಿ ಇತ್ತು, ವಿಚಿತ್ರವಾದ ಬಣ್ಣ, ಆ ಥರ ವಿಚಿತ್ರ ಅನ್ನೋ ಆ ಪದವನ್ನು ನಾವು ಒಳ್ಳೆ ಕಡೆಗೆ ಬಳಸೋದು ಬಹಳ ಕಮ್ಮಿ. ಆದರೆ ಆ ಥರ ವಿಚಿತ್ರವಾಗಿರ್ತಕ್ಕಂತಹ ವಸ್ತ್ರ ಅಲ್ಲ ಅದು, ವಿಲಕ್ಷಣ ಅಂತ ನಾವು ಇಲ್ಲೆಲ್ಲ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದ್ಭುತವಾದಂತಹ ವಸ್ತ್ರದ ವಿನ್ಯಾಸಗಳು. ಮತ್ತು ಆ ವಸ್ತ್ರದ ವಿನ್ಯಾಸದ ತುದಿ, ಆ ವಸ್ತ್ರದ ಕೆಳಗಡೆ ಗಂಟು ಹಾಕಿದರೆ ಆ ಗಂಟಿಗೆಲ್ಲ ಒಂದೊಂದು ಆ ಮುತ್ತು ಮಾಣಿಕ್ಯಗಳನ್ನು ಜೋಡಿಸಿ ಅದನ್ನು ಏನು ಕರ್ಟನ್ಗಳು ಅಂತೆಲ್ಲ ಮನೆಯಲ್ಲಿ ಮಾಡ್ಕೊಳ್ತೀವಲ್ಲ, ಆ ವೈಕುಂಠ ಲೋಕದಲ್ಲಿ ಆ ವಸ್ತ್ರವನ್ನು ನಾವು ಕಾಣಲಿಕ್ಕೂ ಸಾಧ್ಯ ಇಲ್ಲ ಈ ಲೋಕಗಳಲ್ಲಿ. ಅಂತಹ ಅದ್ಭುತವಾದ ವಸ್ತ್ರಗಳು, ಅದಕ್ಕೆಲ್ಲ ಮುತ್ತು ರತ್ನಗಳನ್ನು ಕೆಳಗಡೆ ಪೋಣಿಸಿರ್ತಾರೆ. ಅಂಥ ಮನೆಗಳು, ಆ ಮನೆಗಳಿಗೆ ಮತ್ತು ಹೂವಿನ ಮಾಲೆಗಳು ಅಲಂಕಾರಕ್ಕೋಸ್ಕರ ಮಾಡಿರ್ತಾರೆ. ಹೂವಿನ ಮಾಲೆಗಳು ಅಂತ ಅನಿಸ್ಬೇಕಷ್ಟೇ, ಆದರೆ ನಿಜವಾದ ಹೂವಿನ ಮಾಲೆಗಳಲ್ಲ ಅದೆಲ್ಲ. ಅದನ್ನು ಮತ್ತು ಭಗವಂತ ವಿಶೇಷವಾದ ಮಣಿಗಳಿಂದಾಗಿ ನಿರ್ಮಿತವಾಗಿರತಕ್ಕಂತಹ ಹೂವಿನ ಮಾಲೆಗಳವೆಲ್ಲ, ಇವೆಲ್ಲ ನಾವು ಇವತ್ತು ಕಾಣ್ತಾ ಇದ್ದೀವಿ. ಎಲ್ಲ ಕೃತಕವಾದ ಹಾರಗಳು ಅಂತ ಸಿಗುತ್ತೆ. ಈ ಮಲ್ಲಿಗೆ ಹಾರದ ರೀತಿಯಲ್ಲೇ ಇರುತ್ತೆ, ಏನೂ ವ್ಯತ್ಯಾಸ ಕಾಣೋದಿಲ್ಲ. ಎಷ್ಟು ದಿನ ಆದರೂ ಬಾಡೋದಿಲ್ಲ, ಯಾಕೆಂದ್ರೆ ಅದನ್ನೆಲ್ಲ ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಾರೆ, ಹಾಗೆ ಮಾಡಿರ್ತಾರೆ. ಸ್ವಲ್ಪವೂ ಅದರ ವ್ಯತ್ಯಾಸ ತಿಳಿಯದ ಹಾಗೆ ಇವತ್ತು ಈಗಿನ ಕಾಲಕ್ಕೆ ಅಂಥ ಹಾರಗಳೆಲ್ಲ ಬಂದಿದೆ. ಮೋಕ್ಷದಲ್ಲಿ ಆ ಥರ ಯಾವುದೋ ಪ್ಲಾಸ್ಟಿಕ್ಕಿನಿಂದಲೋ ಮತ್ತಿಂದ ಮಾಡಿದ್ದಲ್ಲ, ಎಲ್ಲ ಪೂರ್ತಿ ಒಳ್ಳೆ ನವರತ್ನಗಳಿಂದಾಗಿ ಮಾಡಿರ್ತಕ್ಕಂತಹ ಮಾಲೆಗಳು. ಅದನ್ನು ಮನೆಗಳ ಅಲಂಕಾರಕ್ಕೋಸ್ಕರ ಹಾಕಿರ್ತಾರಂತೆ. ಮತ್ತು ಇಷ್ಟೆಲ್ಲ ದೊಡ್ಡ ಮನೆ, ಅವರವರ ಮನೆಗಳು, ಮತ್ತು ಭಗವಂತನದ್ದೇ ಇಷ್ಟೆಲ್ಲ ಮನೆಗಳ ಮಧ್ಯದಲ್ಲಿ ಭಗವಂತನದ್ದು ಮಾತ್ರ ವಿಶೇಷವಾದ ಮನೆ. ಅವನ ಧಾಮ ಅದು ಬಹಳ ವಿಶೇಷ. 100 ಮನೆ ಕಟ್ಟಿದ್ರು ಆ 100 ಮನೆ ಮಧ್ಯದಲ್ಲಿ ಅದು ಎದ್ದು ಕಾಣುತ್ತಾ ಇರಬೇಕು, ಅದು ಗೊತ್ತಾಗಬೇಕು ಇದು ಇವರದ್ದೇ ಮನೆ ಅಂತ. ಹಾಗೆ ಸಾವಿರಾರು ಮನೆಗಳು ಬೇಕಾದಷ್ಟು ಮುತ್ತು ರತ್ನಗಳಿಂದಲೇ ಕಟ್ಟಿಸಿ ತುಂಬಿಸಿದ್ರು ಅದರ ಮಧ್ಯದಲ್ಲಿ ಭಗವಂತನ ಮನೆ ಮಾತ್ರ ಬಹಳ ವಿಚಿತ್ರವಾದ ಒಂದು ಶೋಭೆ. ಅದು ಭಗವಂತನ ಮನೆ. ಮತ್ತಿನ್ನೂ ಅದರ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ವಿಮಲಾಕೃತಿ ಪ್ರಕೃತಿರೇವ ಮಹಾಮಣಿ ಹೇಮಮಯ್ಯ ಕಿಲ ವಸ್ತುಮಯೀ ಇಹ ಸಂಭವೇತ್ ಸಕಲ ಕಾಂತಿರಸ ಕಥಿತೋದಿ ಕೋಕ್ತಿಭಿರತ ಕವಿಭಿ. ಎಲ್ಲ
ಏನು ಮುತ್ತು ರತ್ನ ಇದೆಲ್ಲ ಏನೇನಿದೆ, ಇದೆಲ್ಲ ಯಾರು ಮಹಾಲಕ್ಷ್ಮೀ ದೇವಿ ಸ್ವತಃ ತಾನೇ ಈ ಅವಳದ್ದೇ ಒಂದೊಂದು ರೂಪದಿಂದ ತಾನೇ ಮೂರ್ತುರತ್ನಗಳಾಗಿ ವ್ಯಾಪಿಸಿಕೊಂಡು ಅಲಂಕಾರ ಮಾಡಿರ್ತಾಳಂತೆ ಆ ಭಗವಂತನ ಮನೆಯನ್ನು. ಸುವರ್ಣದ ಗೋಪುರಗಳಿರಬಹುದು, ಮುತ್ತು ರತ್ನ ಮಾಣಿಕ್ಯದ ಸ್ಫಟಿಕದ ಇಂದ್ರನೀಲ ಮಣಿಗಳ ಇದರದ್ದೆಲ್ಲ ಛಾವಣಿಗಳು ಮತ್ತು ಏನೇನೆಲ್ಲ ನಾವು ಕಾಣ್ತೀವಿ ಅದೆಲ್ಲವೂ ಕೂಡ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅದನ್ನೆಲ್ಲ ಅಷ್ಟು ಸುಲಭಕ್ಕೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು ಎಷ್ಟೇ ಬಾಯಿ ತೆಗೆದು ಏನೇ ಹೇಳಿದರೂ ನಮಗೆ ಗೊತ್ತಿರುವಂಥ ಒಂದು 4-5 ಮಣಿಗಳು ಅದರಂತೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ಪರಿಪೂರ್ಣವಾಗಿ ಮೋಕ್ಷದಲ್ಲಿರ್ತಕ್ಕಂಥದ್ದು ಹೀಗೆ ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪ್ರಕೃತಿರೇವ. ಮಹಾಲಕ್ಷ್ಮೀ ದೇವಿ ಸ್ವತಃ ತಾನೇ ಆ ಎಲ್ಲ ಸುವರ್ಣಗಳ ರತ್ನಗಳ ಒಂದೊಂದು ಸ್ವರೂಪ, ಎಲ್ಲ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಹಾಗಾಗಿ ಅದು ಅಷ್ಟು ವಿಚಿತ್ರವಾಗಿ ನಮ್ಮಿಂದ ವರ್ಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಅಂತ ಹೇಳ್ತಾರೆ. ಮತ್ತು ತದನಾದಿ ಕಾಲಮಿತ ಮುಕ್ತಿರತೆ ಅಗಣಯ್ಯ ಶಂಭುಮುಖ ಸಂಘತತೆ ನಗರೈರ್ಮಹಾ ಪುರಮ ಸಂಹತಿ ಮಲ್ಲಸತಿ ಪ್ರಭೋರಯ ಮಹೋ ಮಹಿಮಾ. ಎಂಥದ್ದು ಅನಾದಿಕಾಲಮಿತ ಮುಕ್ತಿರತೆ, ಅನಾದಿಕಾಲದಿಂದಾಗಿ ಬೇಕಾದಷ್ಟು ಜನ ಬ್ರಹ್ಮ ಇಂದ್ರ ಮೊದಲಾದ ರುದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ತಾವು ರುದ್ರ ಪದವಿಗೆ ಬರೋದು, ಆ ರುದ್ರ ಪದವಿಯಲ್ಲಿ ಅಲ್ಲಿಂದ ಹಾಗೆ ಮುಂದಿನ ಪದವಿಗಳಿಗೆ ತಾವೆಲ್ಲ ಹೋಗ್ತಾ ಅಲ್ಲಿಂದ ಮುಕ್ತರಾಗಿದ್ದಾರೆ. ಅಷ್ಟೆಲ್ಲ ಅನಾದಿ ಕಾಲದಿಂದ ಮುಕ್ತರಾಗಿರುವ ಅಸಂಖ್ಯ ಬ್ರಹ್ಮರುದ್ರಾದಿ ದೇವತೆಗಳಿದ್ರು ಅವರೆಲ್ಲ ಏನು ಮೋಕ್ಷದಲ್ಲಿದ್ದರೂ ಕೂಡ ಒಬ್ಬರಿಗೂ ಜಾಗ ಸಾಕಾಗ್ತಾ ಇಲ್ಲ, ಇಕ್ಕಟ್ಟಾಗ್ತಾ ಇದೆ. ಮನೆಗಳೆಲ್ಲ ಬರ್ತಾ ಚಿಕ್ಕದಾಯಿತು. ದೊಡ್ಡದಾಗ್ತಿದ್ದ ಹಾಗೆ ನಗರಗಳೆಲ್ಲ ಮನೆಗಳು ಚಿಕ್ಕದಾಗ್ತಾ ಹೋಗುತ್ತೆ. ಯಾಕಂದ್ರೆ ಜಾಗ ಕಮ್ಮಿ ಆಗ್ತಾ ಕೆರೆಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು, ಕಾಡನ್ನೇ ಒತ್ತುವರಿ ಮಾಡಿಬಿಡೋದು, ಹೀಗೆಲ್ಲ ಒತ್ತುವರಿ ಮಾಡ್ತಾ ಕಟ್ತಾ ಹೋಗ್ತಾರೆ ಮನೆಗಳನ್ನು. ಎಲ್ಲಿಂದ ಜಾಗ ಆಗಬೇಕು? ಎಲ್ರಿಗೂ ಜಾಗ ಎಲ್ಲಿಂದ ಒದಗಿಸ್ಲಿಕ್ಕೆ ಸಾಧ್ಯ? ಒತ್ತುವರಿ ಮಾಡೋದು, ಕಟ್ಟೋದು, ಕೊನೆಗೆ ಚಿಕ್ಕ ಅಪಾರ್ಟ್ಮೆಂಟ್ಗಳು ಅಂತ ಬರುತ್ತೆ. ಒಂದೇ ಅಪಾರ್ಟ್ಮೆಂಟಲ್ಲಿ 100 ಮನೆ ಕಟ್ಬಿಟ್ಟು ಅದರಲ್ಲೇ ಎಲ್ಲ ವಾಸ ಮಾಡ್ಕೊಂಡಿರೋದು. ಹಾಗೆ ಆ ಜಾಗಗಳೆಲ್ಲ ಚಿಕ್ಕದಾಗೋಯ್ತು, ಇರ್ಲಿಕ್ಕೆ ಸಾಕಾಗಲಿಲ್ಲ ಅವರಿಗೆ ಅಂದರೆ ಹಾಗಿಲ್ಲ ಅಂತ ಹೇಳ್ತಾರೆ ಅವರು. ಆ ಥರ ಒಬ್ಬರಿಗೂ ಒಂದು ದಿನವೂ ಅನ್ನಿಸ್ಲೇ ಇಲ್ವಂತೆ. ಆ ಥರ ಅಲ್ಲಿ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ ಅಂತಾರೆ. ಯಾಕೆ ಅದಾಗೋದಿಲ್ಲ ಅಂದರೆ ಪ್ರಭೋರಯಮಹೋ ಮಹಿಮಾ. ಅಹೋ ಮಹಿಮಾ, ಭಗವಂತನ ಮಹಿಮೆ ಅಂಥದ್ದು. ಪ್ರಭು ಸಮರ್ಥನಾಗಿರ್ತಕ್ಕಂಥ ಭಗವಂತನ ಮಹಿಮೆ, ಅಂಥ ಮಹಿಮೆ ಭಗವಂತ ತಾನು ತೋರಿಸ್ತಾನಲ್ಲಿ. ಏನಂದ್ರೆ ಎಷ್ಟು ಅಸಂಖ್ಯಾತರಾದ ಬ್ರಹ್ಮಾದಿ ದೇವತೆಗಳು ಮುಕ್ತರಾಗಿ ಅವರೆಲ್ಲ ಇದ್ರೂ ಅವ್ರು ಯಾರಿಗೂ ಜಾಗ ಸಾಕಾಗ್ತಾ ಇಲ್ಲ, ಅವರಿಗೆಲ್ಲ ಮನೆ ಚಿಕ್ಕದಾಗಿದೆ, ಹೀಗೆಲ್ಲ ಯಾವತ್ತಿಗೂ ಅನ್ಸೋದಿಲ್ಲ. ಅಂತಹ ಶ್ರೇಷ್ಠವಾದ ಆ ಪಟ್ಟಣ ಅದು ವೈಕುಂಠ ನಗರಿ. ಅಲ್ಲಿ ಆ ಇಂಥ ತೊಂದರೆಗಳು ಯಾವತ್ತಿಗೂ ಬರೋದಿಲ್ಲ. ಮತ್ತು ಅಷ್ಟೇ ಅಲ್ಲ, ಇನ್ನೂ ವಿಶೇಷತೆಗಳನ್ನು ಹೇಳ್ತಾರೆ. ಭವನಂ ವಿಭಾತಿ ಭುವನೈಕಪತೆ ಭುವನತ್ರಯಾದ್ಭುತ ಗುಣಾತಿಶಯೀ ವರಮಂದಿರ ಪ್ರಕರ ಮಧ್ಯಗತಂ ದ್ವಿಜಮಂಡಲಸ್ಥ ಶಶಿಮಂಡಲವತ್. ಅವಾಗಲೇ ಹೇಳಿದ್ರು ಅದನ್ನು. ಭಗವಂತನ ಮನೆ ಮಾತ್ರ ವಿಶೇಷವಾಗಿ ಕಾಣುತ್ತೆ. ಅದನ್ನು ಇವಾಗ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಅವರು. ಎಲ್ಲ ಮನೆಗಳು ನವರತ್ನ ಖಚಿತವಾಗಿದ್ದರೂ ಅದರ ಮಧ್ಯದಲ್ಲಿ ಇದು ಮಾತ್ರ ವಿಶೇಷವಾಗಿ ಕಾಣುತ್ತಲ್ಲ. ಅದು ಹೇಗೆ ಅಂದರೆ ಹೇಳ್ತಾರೆ, ನಕ್ಷತ್ರ ಮಾತ್ರ ನೋಡ್ತಾ ಇದ್ರೆ ನಕ್ಷತ್ರಗಳೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ಎಷ್ಟು ಸಹಸ್ರಾರು ನಕ್ಷತ್ರಗಳು, ಲಕ್ಷ ಸಂಖ್ಯೆಯಲ್ಲಿರುವ ಎಲ್ಲ ನಕ್ಷತ್ರಗಳು, ಅದನ್ನು ನೋಡ್ತಾ ಇದ್ದರೆ ಅದೇ ಒಂದು ಸಂತೋಷ. ಆದರೆ ಎಲ್ಲ ನಕ್ಷತ್ರ ನೋಡ್ತಾ ಒಂದ್ಸತಿ ಚಂದ್ರನನ್ನು ನೋಡಿದರೆ ನಕ್ಷತ್ರಕ್ಕಿಂತ ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ. ಲಕ್ಷಾಂತರ ನಕ್ಷತ್ರಗಳಿದ್ರೂ ಅದರ ಮಧ್ಯದಲ್ಲಿ ಚಂದ್ರ ಏನು ಚೆನ್ನಾಗಿ ಕಾಣ್ತಿದ್ದಾನೆ, ಬಹಳ ಸುಂದರಪ್ಪ ಅಂತ ಹೇಗೆ ಅನ್ಸತ್ತೋ ಆ ಥರದಲ್ಲಿ ಎಲ್ಲ ಮನೆಗಳು ಕೂಡ ಬೇಕಾದಷ್ಟು ರತ್ನ ಖಚಿತ ಸ್ಫಟಿಕ ಖಚಿತವಾಗಿದ್ದರೂ ಅದರ ಮಧ್ಯದಲ್ಲಿ ಆ ಭಗವಂತನ ಆ ನಿವಾಸ, ಆ ಭಗವಂತ ವಾಸ ಮಾಡತಕ್ಕಂತಹ ಏನೊಂದು ಧಾಮ ಇದೆ ಅದು ಬಹಳ ಶೋಭಿಸ್ತಾ ಇದೆ. ಅದು ಚಂದ್ರನಂತೆ, ನಕ್ಷತ್ರಗಳ ಮಧ್ಯೆ ಇರುವ ಚಂದ್ರನಂತೆ ಅದು ಕಾಣ್ತಾ ಇದೆ. ದ್ವಿಜಮಂಡಲಸ್ಥ ಶಶಿಮಂಡಲವತ್ ಅಂತ ನಕ್ಷತ್ರಗಳ ಮಧ್ಯದಲ್ಲಿ ಇರತಕ್ಕಂತಹ ಚಂದ್ರಮಂಡಲದಂತೆ ಭಗವಂತನ ಆ ಮಂದಿರ ಅನ್ನೋದು ಅದು ಶೋಭಿಸ್ತಾ ಇದೆ. ಇಷ್ಟೆಲ್ಲ ಇದ್ದು ಇದನ್ನೆಲ್ಲ ಭಗವಂತನ ಮಂದಿರ ಅದನ್ನು ಯಾರು ಸ್ವಚ್ಛ ಮಾಡ್ತಾರೆ ಅಂದರೆ ಅದನ್ನು ಹೇಳ್ತಾರೆ, ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರೀ ದಶಶತೀ ಮಹಿತ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಮಹಾಲಕ್ಷ್ಮೀ ದೇವಿ ತಾನು ಕೂಡ ಅಲ್ಲಿದ್ದಾಳೆ ವೈಕುಂಠದಲ್ಲಿ.
ಆ ಮಹಾಲಕ್ಷ್ಮೀ ದೇವಿಗೆ ಅಪಿ ಕಿಂಕರಿ ದಶಶತೀ ಮಹಿತ, ಬೇಕಾದಷ್ಟು ಜನ ಕಿಂಕರಿಯರು ಮಹಾಲಕ್ಷ್ಮೀ ದೇವಿಯ ಸೇವೆಗೋಸ್ಕರ ಇರ್ತಕ್ಕಂಥವರೇ ಬೇಕಾದಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಸೇವಕರು. ಏನು ಕೆಲಸ ಮಾಡೋದಕ್ಕೂ ಎಲ್ಲದಕ್ಕೂ ದಾಸಿಯರು ಬರ್ತಾರೆ, ಅವರೆಲ್ಲ ಬಂದು ಮಹಾಲಕ್ಷ್ಮೀ ದೇವಿಯ ಸೇವೆಯನ್ನು ಮಾಡಿ ಮಾಡಿ ಹೋಗ್ತಿದ್ದಾರೆ. ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಸೇವಕರಿಂದ ತುಂಬಿದ್ರೂ ಮಹಾಲಕ್ಷ್ಮೀ ದೇವಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಮ್, ಭಗವಂತ ವಾಸ ಮಾಡ್ತಕ್ಕಂತಹ ಆ ಮನೆಯ ಸ್ವಚ್ಛತೆ, ಅದರಲ್ಲಿ ಏನೇ ಕೆಲಸ ಆಗಬೇಕಾಗಿದ್ರು ಯಾವ ದಾಸಿಯರಿಗೂ ಒಳಗಡೆ ಪ್ರವೇಶ ಇಲ್ಲ. ಆ ಕೆಲಸ ಸ್ವತಃ ಲಕ್ಷ್ಮೀದೇವಿ ತಾನೇ ಮಾಡಬೇಕು. ಅದು ಕಸ ಗುಡಿಸೋದಿರ್ಬೋದು, ಒರೆಸೋದಿರ್ಬೋದು, ಏನೇ ಇರ್ಬೋದು, ಅಲ್ಲೆಲ್ಲ ಕಸ ಆಗತ್ತೆ, ಧೂಳಾಗತ್ತೆ, ಈ ಥರ ಇರೋದಿಲ್ಲ. ಆದರೂ ಅದನ್ನು ಸ್ವಚ್ಛ ಮಾಡಿದರೆ ಅದರಿಂದ ಭಗವಂತನ ಸೇವೆಯಿಂದಲೇ ಆನಂದ. ಮಹಾಲಕ್ಷ್ಮೀ ದೇವಿ ಸ್ವತಃ ಈ ಕೆಲಸವನ್ನು ಮಾಡ್ತಾಳೆ. ಇದನ್ನು ಯಾರಿಂದ ವರ್ಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರವರು. ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ, ಸಾಕ್ಷಾತ್ ಲಕ್ಷ್ಮೀದೇವಿನೇ ಇಷ್ಟೆಲ್ಲ ಈ ಕೆಲಸವನ್ನು ಮಾಡ್ತಿದ್ದಾಳೆ ಅಂದರೆ ಆ ಮನೆ ಹೇಗಿದೆ, ಇದರ ವರ್ಣನೆ, ವೈಕುಂಠದ ವರ್ಣನೆಯನ್ನು ಯಾರಿಂದ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಮಹಾಲಕ್ಷ್ಮೀ ದೇವಿ ಸ್ವತಃ ಆ ಭಗವಂತನ ಮಂದಿರವನ್ನು, ಆ ಇದ್ದ ಮನೆಯನ್ನು ತಾನೇ ಶುಚಿ ಮಾಡ್ತಾಳೆ ಅಂದರೆ ಭಗವಂತ ಸರ್ವೋತ್ತಮ ಅಂತ ಮತ್ತೆ ಬಾಯ್ಬಿಟ್ಟು ಹೇಳಬೇಕಾ ಅಂತ ಕೇಳ್ತಾರೆ. ಮತ್ತೆ ಭಗವಂತನನ್ನು ಸರ್ವೋತ್ತಮ ಅಂತ ಲಕ್ಷ್ಮೀದೇವಿ ಯಾವ ಬ್ರಹ್ಮರುದ್ರಾದಿ ಸ್ಥಾನಗಳನ್ನು ಕೂಡ ಕರುಣಿಸ್ತಕ್ಕಂಥ ಮಹಾಲಕ್ಷ್ಮೀ ದೇವಿನೇ ನಾರಾಯಣನ ನಿಲಯವನ್ನು ಸ್ವಚ್ಛ ಮಾಡ್ತಾಳೆ ಅಂತ ಆದರೆ ಭಗವಂತನನ್ನು ಸರ್ವೋತ್ತಮ, ಅವನೇ ಸರ್ವೋತ್ತಮ ಅಂತ ಮತ್ತೆ ಒತ್ತಿ ಹೇಳಬೇಕಾ ಅಂತ ಕೇಳ್ತಾರೆ. ಇಂತಹ ಆ ಮನೆಯನ್ನು ಲಕ್ಷ್ಮೀದೇವಿ ತಾನೇ ಸ್ವಚ್ಛ ಮಾಡ್ತಾಳಂತೆ. ಅಷ್ಟೇ ಅಲ್ಲ, ಕಮಲಾಪತಿ ಕಮಲಯಾಮಲಯ ಕಮನೀಯಯ ಕಮಲಲೋಚನಯ ಅಮೃತಾ ಹಿ ರಾಜ ಮೃದು ಭೋಗಗತಃ ಸ್ವರತೋಪಿ ತತ್ರ ರಮತೆ ಪರಮಃ. ಇದರ ಮಧ್ಯದಲ್ಲಿ ಭಗವಂತ ತಾನು ಶೇಷಶಾಹಿಯಾಗಿ ಮಲ್ಕೊಂಡಿದ್ದಾನೆ, ಮಹಾಲಕ್ಷ್ಮೀ ದೇವಿಯ ಜೊತೆಯಲ್ಲೇ ತಾನು ಇರ್ತಾನೆ. ಇದೆಲ್ಲ ಇದ್ರೂ ಯಾಕೆ ಹಾಗಾದರೆ ಭಗವಂತನನ್ನು ಸರ್ವೋತ್ತಮ ಅಂತ ಹೇಳ್ತೀರಾ? ಅವನು ಶೇಷದೇವರ ಮೇಲೆ ಮಲ್ಕೊಳ್ಬೇಕು, ಲಕ್ಷ್ಮೀ ದೇವಿಯ ಸಹಕಾರ ಎಲ್ಲ ಬೇಕಲ್ಲ ಅವನಿಗೆ. ಅಂದರೆ ಲಕ್ಷ್ಮೀ ದೇವಿಯಿಂದಾಗಿ ಭಗವಂತನಿಗೆ ಆನಂದ ಅಲ್ಲ, ಭಗವಂತನಿಂದಾಗಿ ಲಕ್ಷ್ಮೀ ದೇವಿಗೆ ಆನಂದ. ಅದನ್ನು ಸ್ವರತೋಪಿ ತತ್ರ ರಮತೆ ಪರಮಃ, ಭಗವಂತನಿಗೆ ಸ್ವರಮಣ ಅಂತ ಕರೀತಾರೆ. ಅವನು ಮತ್ತೊಬ್ಬರ ಅಪೇಕ್ಷೆ ಭಗವಂತನಿಗಿಲ್ಲ. ಇನ್ನೊಬ್ಬರು ಯಾರೋ ಮಾಡಿದರೆ ಅವನಿಗಾಗುತ್ತಪ್ಪ, ಇಲ್ಲದೇ ಇದ್ರೆ ಆಗೋದಿಲ್ಲ, ಹಾಗೆಲ್ಲ ಏನು ಭಗವಂತನಿಗೆ ನಿಯಮ ಇಲ್ಲ. ತಾನು ಸ್ವರಮಣ. ಆದರೆ ಶೇಷಶಾಹಿಯಾಗಿ ಮಲಗಿರೋದಕ್ಕೆ ಲಕ್ಷ್ಮೀ ದೇವಿಯ ಜೊತೆಯಲ್ಲಿರ್ತಾನೆ, ಯಾವತ್ತಿಗೂ ಲಕ್ಷ್ಮೀ ದೇವಿಯನ್ನು ಬಿಟ್ಟಿರೋದಿಲ್ಲ ಅಂದರೆ ಅದಕ್ಕೆಲ್ಲ ಏನು ಅರ್ಥ ಅಂದರೆ ಲಕ್ಷ್ಮೀದೇವಿಗೆ ಆನಂದ ಕೊಡ್ಲಿಕ್ಕೋಸ್ಕರ, ಲಕ್ಷ್ಮೀದೇವಿಗೆ ಆನಂದ ಉಂಟು ಮಾಡಲಿಕ್ಕೋಸ್ಕರ ಭಗವಂತ ಈ ಕೆಲಸ ಮಾಡ್ತಾನೆ, ಬಿಟ್ಟರೆ ಲಕ್ಷ್ಮೀದೇವಿಯಿಂದ ತಾನು ಆನಂದವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡೋದಲ್ಲ ಅಂತ ಹೇಳ್ತಾರೆ. ಈ ಕೆಲಸ ಅವನಿಗೆ ಅದರಿಂದಾಗಿ ಆಗಬೇಕಾಗಿಲ್ಲ. ದೊಡ್ಡ ದೊಡ್ಡ ಯಜಮಾನರು ಅಂತ ಇರ್ತಾರೆ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿರೋರು ಅಂತ, ಅವ್ರ ಕೈ ಕೆಳಗಡೆ ಬೇಕಾದಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೂ ಅಲ್ಲಿಗೂ ದೃಷ್ಟಾಂತ ಕೊಡೋದು ಬಹಳ ಕಷ್ಟ. ಆದರೂ ಸುಮ್ಮನೆ ನಮ್ಮ ಮಧ್ಯದಲ್ಲಿ ಅರ್ಥ ಆಗೋದಕ್ಕೋಸ್ಕರ ನೋಡೋದಾದ್ರೆ, ಬೇಕಾದಷ್ಟು ದುಡ್ಡಿರುವ ಒಬ್ಬ ಶ್ರೀಮಂತನಿಗೆ ಯಾರೋ ಅವನೇನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ. ಕಾರ್ಯಕ್ರಮ ಮಾಡಿದಾಗ ಬಂದ ಆ ಸ್ಟಾಫ್ ಎಲ್ಲ ಅವ್ರಿಗೆ ಏನೋ ಒಂದು ಕೊಡಬೇಕು ಅಂತ ಆಸೆ. ನಮ್ಮ ಯಜಮಾನರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಏನೋ ಒಂದು ಕೊಡಬೇಕು. ಕೊಟ್ಟಾಗ ಏನು ಕೊಡ್ತಾರೆ? ಒಂದು ಎನ್ವಲಪ್ಪಲ್ಲಿ ಒಂದು 500 ರೂಪಾಯಿ ಹಾಕಿ ಕೊಡ್ಬೋದು ಕೆಲವರು, ಇಲ್ಲ ಯಾವುದಾದ್ರೂ ಒಂದು ಪಾತ್ರೆಯನ್ನು ತಂದು ಕೊಡ್ಬೋದು. ಹೀಗೇನೋ ಒಂದು ತಂದು ಕೊಡ್ತಾರೆ. ಅದರಿಂದ ಅವನಿಗೇನಾದ್ರೂ ಆಗಬೇಕಾಗಿದೆಯಾ? ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇಟ್ಟಿದ್ದಾನೆ, ಅವನ ಮನೆಯಲ್ಲಿ ಇರೋದೆಲ್ಲ ಬೆಳ್ಳಿ ಪದಾರ್ಥಗಳೇ. ಯಾರೋ ಒಬ್ರು ಮಾತ್ರ ಒಂದು ಸ್ಟೀಲ್ ಹಾಲಿನ ಪಾತ್ರೆ ತಗೊಂಬಂದು ಕೊಟ್ರೆ ಅದರಿಂದ ಅವನಿಗೇನಾದ್ರೂ ಸಂತೋಷ ಆಗ್ಬೇಕಾ? ಆದರೂ ನಗನಗುತ್ತಾ ಇಸ್ಕೊಳ್ತಾನೆ. ಅದನ್ನು ಯಾಕೆ ನಗುತ್ತಾ ಇಸ್ಕೊಳ್ತಾನೆ? ಯಾಕೆ ಇಷ್ಟು ದೊಡ್ಡ ತರಕ್ಕೆ ಹೋದ್ರಿ ಅಂತ ಕೇಳ್ತಾನೆ. ಯಾಕೆ ಇದನ್ನು ಮಾಡ್ತಾನೆ ಅಂದರೆ ತಂದು ಕೊಟ್ಟ ವ್ಯಕ್ತಿಗೆ ಸಂತೋಷ ಆಗಬೇಕು, ಅವನಿಗೆ ಬೇಜಾರಾಗಬಾರ್ದು. ನನ್ನ ಜೊತೆ ಕೆಲಸ ಮಾಡೋ ವ್ಯಕ್ತಿ ಏನೋ ಪ್ರೀತಿಯಿಂದ ತಂದುಕೊಟ್ಟಿದ್ದಾನಲ್ಲ, ಅವನಿಗೆ ಸಂತೋಷ ಪಡಿಸೋಣ ಅಂತಷ್ಟೇ ನಗುತ್ತಾ ಅದನ್ನು ಈಸ್ಕೊಂಡು ಒಳಗಡೆ ಇಟ್ಟು ಮಾಡ್ತಾನೆ. ಬಿಟ್ಟರೆ ಅವನಿಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವನು ಕೊಟ್ಟ 500 ರೂಪಾಯಿಂದ ಅವನು ಬದುಕಬೇಕಾ? ಅವನು ಕೊಡೋ ಸಂಬಳದಿಂದ ಸಾವಿರಾರು ಜನ ಬದುಕ್ತಿದ್ದಾರೆ ಅಂದರೆ ಆ ವಿಷಯ ಅವನಿಗೂ ಗೊತ್ತಿರುತ್ತೆ. ನಾನು ಕೊಡೋ 500 ರೂಪಾಯಿ ಅವರು ಎಲ್ಲಿಗೂ ಅಲ್ಲ, ಅವ್ರು ಕೊಟ್ಟ ಸಂಬಳ ವಾಪಸ್ ಕವರ್ಗೆ ಹಾಕಿ ಕೊಡ್ತಾ ಇದ್ದೀನಿ ಅಷ್ಟೇ ಅನ್ನೋದು ಕೊಡೋವನಿಗೆ ಗೊತ್ತಿರುತ್ತೆ. ಆದರೂ ಯಾಕೆ ಇಷ್ಟೊಂದು ದುಡ್ಡು ಕೊಡೋಕೆ ಹೋದ್ರಿ ನೀವು ಅಂತ ಕೇಳ್ತಾನೆ ಯಜಮಾನ್. ಇದು ತುಂಬ ಜಾಸ್ತಿ ಆಯಿತು ಅಂತಾನೆ. ಯಾಕೆ ಈ ಥರ ಕೇಳ್ತಾನೆ? ಹಾಗಾದರೆ ಬಡವ ನಾನು ಕೊಟ್ಟ 500 ರೂಪಾಯಿ ಬದುಕ್ತಾನೆ ಅಂತ ಅವನೇನ ಅನ್ಕೊಳ್ತಾನೆ? ಹಾಗೆ ಅನ್ಕೊಳ್ಳೋದಿಲ್ಲ. ಮತ್ತೇನು ಅರ್ಥ ಅಲ್ಲಿ? ಅವನು ಸಂತೋಷ ಪಡಿಸ್ಬೇಕು. ಅವನು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಪಾಪ ಅವನು ಇಷ್ಟನ್ನು ಮಾಡ್ತಿದ್ದಾನಲ್ಲ ಅಂತ ಅವನಿಗೆ ಸಂತೋಷ ಪಡಿಸ್ಬೇಕು, ಹೊರತು ಅವನಿಂದಾಗಿ ಇವನಿಗೆ ಯಾವುದೇ ಸಂತೋಷ ಇಲ್ಲ. ಹಾಗೆ ಭಗವಂತ ಲಕ್ಷ್ಮೀದೇವಿಯಿಂದಾಗಿ ತಾನು ಯಾವುದೇ ಸಂತೋಷವನ್ನು ಪಡಬೇಕಾಗಿಲ್ಲ. ಲಕ್ಷ್ಮೀದೇವಿಗೆ
ಸಂತೋಷವನ್ನುಂಟು ಮಾಡಲಿಕ್ಕೋಸ್ಕರ, ಆನಂದವನ್ನುಂಟು ಮಾಡಲಿಕ್ಕೋಸ್ಕರವಾಗಿ ಶೇಷದೇವರ ಮೇಲೆ ಮಲ್ಕೊಂಡು ಶೇಷದೇವರಿಗೆ ಅನುಗ್ರಹ ಮಾಡಿದ್ದು ಹೊರತು ಶೇಷದೇವರು ಭಗವಂತನಿಗೆ ಅನುಗ್ರಹವನ್ನು ಮಾಡಿದ್ದಲ್ಲ ಅನ್ನೋದನ್ನ ಆ ರೀತಿಯಲ್ಲಿ ಭಗವಂತ ತಾನು ಸ್ವರಮಣ ಅನ್ನೋದನ್ನ ತಿಳಿಸಿಕೊಟ್ಟು ಭಗವಂತನ ಅನಂತ ಗುಣಗಳು ಹೇಗಿದ್ದಾನೆ ಭಗವಂತ ತಾನು ಅನ್ನೋದರ ವರ್ಣನೆಯನ್ನ ಮುಂದೆ ಮಾಡ್ತಾರೆ. ಅದನ್ನ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.